ಇನ್ನು ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವೇಳೆ ಹೈ ಡ್ರಾಮಾ ಆಗಿದೆ. ಕೇಂದ್ರ ಸಚಿವ ಸೋಮಣ್ಣ ಎದುರೇ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಸೋಮಣ್ಣ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ರು, ಕಾರ್ನ ಮುಂಭಾಗ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರಣ ಶಿಷ್ಟಾಚಾರವನ್ನ ಬಳಕೆ ಮಾಡಿಲ್ಲ, ಇವರು ಪಾಲಿಸಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ಎಷ್ಟು ಮಟ್ಟಿಗೆ ಅಂತಂದ್ರೆ ಕುರ್ಚಿ ಎಸೆದು ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ ಗ್ರಾಮದಲ್ಲಿ ನಡೀತಿದ್ದಂಥ ಕಾರ್ಯಕ್ರಮ ಅಂದ್ರೆ ಕಾಮಗಾರಿ ಶಂಕುಸ್ಥಾಪನೆಗೆ ಸಚಿವ ಬಂದಿರ್ತಾರೆ ಸೋಮಣ್ಣ. ಕಾರ್ಯಕ್ರಮದ ಪತ್ರಿಕೆಯಲ್ಲಿ ಹೆಸರಿಲ್ಲದೆ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂಸದರ ಹೆಸರಿಲ್ಲ ಅನ್ನೋ ಪ್ರತಿಭಟನೆ. ಸ್ಥಳದಲ್ಲಿ ಕೇವಲ 5 ನಿಮಿಷ ಇದ್ದು ನಂತರ ಸೋಮಣ್ಣ ಅಲ್ಲಿಂದ ತೆರಳಿದರು. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರ ಹೆಸರಿಲ್ಲ, ಎಲ್ಲ ಮಂತ್ರಿ ಇಲ್ಲ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಸೋಮಣ್ಣ ಅವ್ರನ್ನ ಮಾತನಾಡಿಸಿದ್ದಾರೆ, ಬರೀ ನೋಡೋಣ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾರೆ. ಸ್ವತಃ ಸಚಿವ ಸೋಮಣ್ಣ ಅವರು ಎದುರೇ ಧಿಕ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು. ನನ್ನ ಜೊತೆಗೆ ಮಾತಾಡೋಕ್ಕೆ ರಾಜ್ಯ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರು ಇದ್ದಾರೆ. ಸರ್, ಈಗ ಪ್ರೋಟೋಕಾಲ್ ಅಲ್ಲಿ ಹೆಸರಿಲ್ಲ ಅಂತೇಳಿ ಗಲಾಟೆಯನ್ನು ಮಾಡಿದ್ರು, ಕುರ್ಚಿಯನ್ನು ಬಿಸಾಕಿದ್ರು, ಏನು ಹೇಳ್ತೀರಿ? ಒಂದು, ಅವರ ನಡವಳಿಕೆ ಏನು ಅಂತ ನಿಮಗೆ ದೇಶಕ್ಕೆ ಗೊತ್ತಿದೆ. ಹತಾಶರಾಗಿದ್ದಾರೆ, ಅವ್ರ ಹತ್ರ ಏನು ಉಳ್ಕೊಂಡಿಲ್ಲ. ಹತಾಶರಾಗಿ ಕಾರ್ಯಕರ್ತನ ಎತ್ಕಟ್ಟಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಹಿಟ್ನಾಳು ಊರು, ಇದು ಅಣ್ಣ ತಮ್ಮಂದಿರು ಊರು. ಇವರು 50% ನಾವು ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತೀವಿ, ನೀವು 50% ಕೊಡಿ ಅಂತ ಅಂದ್ಬಿಟ್ಟು 2023 ಇದ್ರ ಆಗಿತ್ತು. ಅದಾದಮೇಲೆ ಅವ್ರೇನು ಮಾಡಿದ್ರು, ಅವ್ರು ಕೊಟ್ಟಿದ್ದ ಲೆಟ್ರನ್ನ ವಾಪಸ್ ತೊಗೊಬಿಟ್ರು. ನಮ್ಮ ಕೈಯಲ್ಲಿ ಕೊಡೋಕ್ಕಾಗೋಲ್ತು, ಬೇಡ ನೀವು ಮಾಡೋದು ಬೇಡ ಅಂತ. ನನಗೆ ಹಿಟ್ನಾಳ್ರೆ ಬಂದು ಹೇಳಿದ್ಮೇಲೆ 100ಕ್ಕೆ 100 ಇದಕ್ಕೆ 27 ಕೋಟಿನೂ ನಾನೇ ಭಾರತ ಸರ್ಕಾರ ಭಾರತ ಸರ್ಕಾರದಿಂದ ಮಾಡಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಗಳ ನೀವು ಬರೋ ಟೈಮ್ನಾಗ ಚೇರ್ ಗೀರ್ ಎಲ್ಲ ಬಿಸಾಕಿದ್ರಲ್ಲಿ. ಈಗ ಹಿಟ್ನಾಳ್ ಅನ್ನೋದು ಸಂಸದರು ಮತ್ತು ಶಾಸಕರ ಸ್ವಕ್ಷೇತ್ರ ಪೂರ್ತಿ ಮಾಡಿ ಇವತ್ತು 100ಕ್ಕೆ 100 ನಾವೇ ಇದರ ದುಡ್ಡನ್ನು ಕೊಡ್ತಾ ಇದ್ದೀವಿ. ಇದು ಒಂದೇ ಅಲ್ಲ, ಇವತ್ತು ಇದೊಂದಲ್ದಿರ ಹೆಚ್ಚಾಗಿ ಇವತ್ತು ಒಟ್ಟು 3,900 ಕೋಟಿ ರೂಪಾಯಿನ ಸುಮಾರು 686 OB-RVB ನಾವು ಮುಗಿಸಿದ್ದೀವಿ. ರಾಜ್ಯದಲ್ಲಿ 12,900 ಕೋಟಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ನಡೀತಾ ಇದೆ. ಇವ್ರಿಗೆ ಏನಾಗಿದೆ ಅಂದರೆ, ಏನಪ್ಪ ಇವರು ಎಲ್ಲಿಂದ ತರ್ತಾರೆ ದುಡ್ಡು? ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ರೈಲ್ವೆ ಇಲಾಖೆಗೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲ LC ಗೇಟ್ಗಳನ್ನು ಮುಚ್ಚಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಏನು? ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ದೊಡ್ಡ ಏನು ಕಾರ್ಯಕ್ರಮ ಸರ್? ಇದು LC ಗೇಟನ್ನು ಮೇಲ್ಸೇತುವೆ ಮಾಡ್ತಕ್ಕಂಥದ್ದು. ಇದು 27 ಕೋಟಿ, 30, 35 ಕೋಟಿ, 40 ಕೋಟಿ ಆಯ್ತದೆ. ಈ ಎಂಟೈರ್ ಹಣವನ್ನು ನಾವೇ ಕೊಡ್ತಾ ಇರೋದು. ಇವರು ಅರ್ಧ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಅದನ್ನು ವಾಪಸ್ ತೊಗೊಂಡ್ರು. ಅದಾದಮೇಲೆ 2024ರಲ್ಲಿ ನಾನೇ ಸ್ವತಃ ಅದನ್ನು ಮಾಡಿ ಇವತ್ತು ಕೊಟ್ಟು ಮಾಡ್ರಪ್ಪ ಕೆಲಸ ಮಾಡಿ ಅಂತ ಬಂದರೆ ಪ್ರಾಯಶಃ ಅವ್ರಿಗೆ ಏನಾಗಿದೆ ಅಂದರೆ ತೊಡ್ಕೊಳಕ್ಕಾಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಗಲಾಟೆ ನೋಡ್ಬೋದು ಸರ್. ಈಗ ಇಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿಗಳನ್ನೆಲ್ಲ ಬಿಸಾಕಿದ್ರು. ಏನು ಹೇಳಿ ಅವರ ಪ್ರವೃತ್ತಿ ಅದು. ಅವ್ರ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ನಮಗೆ ಕಾರ್ಯಕರ್ತರ ಮೇಲೆ ಎತ್ಕಟ್ಟಿ ನಾವು ಮಾಡೋ ಕೆಲಸ ನಮ್ಗೆ ಗೊತ್ತಿಲ್ಲ. ಒಂದು ಸತ್ಯ, ಉಸ್ತುವಾರಿ ಮಂತ್ರಿಗಳು, ಲೋಕಸಭಾ ಸದಸ್ಯರು, ಅವ್ರ ತಮ್ಮನೇ ಅಣ್ಣನೋ MLA, ಇವ್ರ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕಾಗ್ತದೆ. ಒಬ್ಬ ಕೇಂದ್ರದ ಮಂತ್ರಿ ತನ್ನ ಊರಿಗೆ ಬಂದಾಗ
ತಾನು ಕುಳಿತುಕೊಂಡು ಮಾತಾಡ್ಬೋದು. ನನಗೂ ಕೂಡ ಅಲ್ಲಿ ಬಂದ ತಕ್ಷಣ ಮಿಸ್ಲೀಡ್ ಮಾಡಿದ್ರು. ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ಹೆಸರಿಲ್ಲ ಅಂತಂದ್ರೆ ಸರ್ ಅಲ್ಲಿ ಹೆಸರಿಲ್ಲ ಅಂದರು. ನಾನು ಹೆಸರಿಲ್ದವ್ರು ತಪ್ಪಪ್ಪ ಅಂದ್ಬಿಟ್ಟು ಆಮೇಲೆ ಕೇಳಿದೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲರೂ ಹೆಸರು ಹಾಕಿದ್ದಾರೆ, ಪ್ರತಿಯೊಂದು ಹಾಕಿದ್ದಾರೆ. ಪ್ರಧಾನಮಂತ್ರಿಗಳ ಜೊತೆ ನನ್ನ ಫೋಟೋ ಹಾಕು ಅಂತಂದರೆ ಅದು ನಿಮಗೆ ನಿರೀಕ್ಷೆ ಮಾಡಿದಷ್ಟು ಒಳ್ಳೆಯದಲ್ಲ. ಇದಿಷ್ಟು ಸಚಿವ ಸೋಮಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಇದು ಇವತ್ತು ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಹೆಸರು ಹಾಕಿಲ್ಲ ಅನ್ನೋ ವಿಚಾರಕ್ಕೆ, ಅಂದರೆ ಶಿಷ್ಟಾಚಾರವನ್ನು ಇವರು ಪಾಲಿಸಿಲ್ಲ ಅನ್ನೋ ವಿಚಾರಕ್ಕೆ ಅಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಶಿವರಾಜ್ ತಂಗಡಿಗೆ ಕೂಡ ನೇರವಾಗಿ ಸೋಮಣ್ಣವರ ಮುಂದೆ ನಿತ್ಯನೇ ಪ್ರಶ್ನೆ ಮಾಡಿದ್ರು. ಏನು ನಮಗೆ ಸರಿಯಾದಂಥ ಮನ್ನಣೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಆಕ್ರೋಶ ವ್ಯಕ್ತವಾಯಿತು.